ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಪಟ್ಟಂತಹ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದಕ್ಕೂ ನೋಡೋದಕ್ಕೂ ತುಂಬಾನೇ ಮಜಾ ಇರುತ್ತೆ. ನಾವಿಲ್ಲಿ ಸ್ಪರ್ಧಿಗಳಿಗೆ ಪ್ರಶ್ನೆಗಳನ್ನ ಕೇಳುವಾಗ ಅವ್ರು ಉತ್ತರ ಹೇಳುವಾಗ ಮನೆಯಲ್ಲಿ ಕೂತು ನೀವು ಉತ್ತರ ಹೇಳೋದಕ್ಕೆ ಟ್ರೈ ಮಾಡಿ. ಆ ಮೂಲಕ ಸಿನಿ ಕ್ವಿಜ್ ನಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಇವತ್ತಿನ ಸಿನಿ ಕ್ವಿಜ್ ನಲ್ಲಿ ವೈನಿಧಿ ಕುಟುಂಬ, ಧ್ರುವತಾರೆ ಕುಟುಂಬ, ಆಚಾರ್ ಕುಟುಂಬ ಹಾಗೂ ಸಿರಿಚಂದನ ಕುಟುಂಬ 4 ಕುಟುಂಬಗಳಿದೆ. ಮೊದಲಿಗೆ ಈ 4 ಕುಟುಂಬಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ವೈನಿಧಿ ಕುಟುಂಬವನ್ನ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ವಿಜಯ್ ಸಿಂಹ ಅಂತ. IT ಕಂಪ್ನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನದು ಯೂಟ್ಯೂಬ್ ಚಾನಲ್ ಕೂಡ ಒಂದಿದೆ, ಕ್ರಿಕೆಟ್ ಟ್ರಿಕ್ಸ್ ಅಂತ. ಅದರಲ್ಲಿ ಕ್ರಿಕೆಟ್ ಬಗ್ಗೆ ವಿಶ್ಲೇಷಣೆ ಕೂಡ ಮಾಡ್ತೀನಿ. ನನ್ನ ಶ್ರೀಮತಿಯವರು ಪೂಜಾ ಅಂತ IT ಕಂಪ್ನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆಯವರು ರಮಾಮಣಿ ಅಂತ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಾವ ನಾರಾಯಣ ಮೂರ್ತಿ ಅಂತ ರಿಟೈರ್ಡ್ ಎಂಪ್ಲಾಯಿ. ವೈನಿಧಿ ಕುಟುಂಬಕ್ಕೆ ಮತ್ತೊಮ್ಮೆ ಸಿನಿ ಕ್ವಿಜ್ಗೆ ಆತ್ಮೀಯವಾದಂತಹ ಸ್ವಾಗತ. ಓಕೆ, ಮುಂದಿನ ಕುಟುಂಬ ಧ್ರುವತಾರೆ ಕುಟುಂಬ. ಧ್ರುವತಾರೆ ಕುಟುಂಬದ ಪರಿಚಯ ಮಾಡ್ಕೊಂಡು. ನಮಸ್ಕಾರ, ನಾನು ಗೋಪಾಲ್ ಕೃಷ್ಣ ಅಂತ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇಂಜಿನಿಯರಿಂಗ್ ಸರ್ವಿಸಸ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಆಟೋಮೇಷನ್ ಫೀಲ್ಡಲ್ಲಿ. ನಾವೆಲ್ಲ ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬೆಳೆದು ಕನ್ನಡ ಚಿತ್ರರಂಗದ ಬಗ್ಗೆ ಭಾಳ ಆಸಕ್ತಿ ಮತ್ತು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಇವಳು ನನ್ನ ತಂಗಿ ಪದ್ಮಾವತಿ, ಅವಳು ನನ್ನ ಕಸಿನ್ ಶ್ರೀದೇವಿ, ಅವನು ನನ್ನ ಕಸಿನ್ ಶ್ರೀಕಾಂತ್. ಇದು ನಮ್ಮ ಧ್ರುವತಾರೆ ಕುಟುಂಬ. ನಾವು ಧ್ರುವತಾರೆ ಅನ್ನೋದು ರಾಜ್ಕುಮಾರ್ ಪಿಕ್ಚರ್ ಹೆಸರು, ಅದನ್ನು ಇಟ್ಟಿದ್ದೀವಿ ನಾವು. ಇಷ್ಟೇ ನಮ್ಮ ಕುಟುಂಬ. ಸೂಪರ್. ಧ್ರುವತಾರೆ ಕುಟುಂಬಕ್ಕೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ಓಕೆ, ನಮ್ಮ ಮುಂದಿನ ಕುಟುಂಬ ಆಚಾರ್ ಕುಟುಂಬ. ನಮಸ್ಕಾರ, ನನ್ನ ಹೆಸರು ತಿಪ್ಪೇಸ್ವಾಮಿ BH ಅಂತ ಹೇಳ್ಬಿಟ್ಟು ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ. ನಾವು ಹೊನ್ನಾಳಿ ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೀವಿ. ಇವರು ನಮ್ಮ ಮನೆಯವರು ಶಿಲ್ಪಾ ಕುಮಾರಿ ಅಂತ ಹೇಳ್ಬಿಟ್ಟು, ಅವರು ನನ್ನ ಸೊಸೆ ಯಶೋಧ KV ಅಂತ ಹೇಳ್ಬಿಟ್ಟು, ಅವ್ರ ಮನೆಯವರು ಮನು BM ಅಂತ ಹೇಳ್ಬಿಟ್ಟು, ನಾವೆಲ್ಲ ಆಚಾರ ಕುಟುಂಬದಿಂದ ಬಂದಿದ್ದೀವಿ, ಹೊನ್ನಾಳಿಂದ ಬಂದಿದ್ದೀವಿ. ಈ ಸಿನಿ ಕ್ವಿಜಲ್ಲಿ ಭಾಳ ಸಂತೋಷವಾಗಿ ಭಾಗವಹಿಸ್ತಾ ಇದ್ದೀವಿ. ಧನ್ಯವಾದಗಳು. ಅದು ಗೊತ್ತಾಗುತ್ತೆ ಸರ್, ಯಾಕಂದ್ರೆ ಬಂದಾಗಲೇ ನಿಮ್ಮ ಜೋಶ್ ನೋಡಿದೆ ನಾನು. ಸೊ ಆ ಜೋಶ್ ಲಾಸ್ಟ್ ತನಕ ಇರಲಿ, ಆಯ್ತಾ? ಓಕೆ, ಆಲ್ ದ ಬೆಸ್ಟ್ ಆಚಾರ ಕುಟುಂಬಕ್ಕೂ ಕೂಡ. ಓಕೆ, ನಮ್ಮ ಮುಂದಿನ ಕುಟುಂಬ ಸಿರಿಚಂದನ ಕುಟುಂಬ. ನಮಸ್ತೆ, ನನ್ನ ಹೆಸರು ವನಿತಾ, ನನ್ನ ಕಸಿನ್ ಕಾವ್ಯಶ್ರೀ, ಮಂಜುಶ್ರೀ ಮತ್ತು ಅಂಕಲ್ ಸದಾಶಿವ್ ಡಿ ಮಠ್ ಅಂತ. ನಾವು ಮೈಸೂರಿಂದ ಬಂದಿದ್ದೀವಿ, ಸಿರಿಚಂದನ ಕುಟುಂಬದಿಂದ. ಓಕೆ, ಸಿರಿಚಂದನ ಕುಟುಂಬಕ್ಕೂ ಕೂಡ ವೆರಿ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟ ಆಡ್ಬೇಕಾಯ್ತಾ? ಓಕೆ, ಕಾರ್ಯಕ್ರಮನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಚಿಕ್ಕದಾಗಿ ಒಂದು ಬ್ರೀಫ್ ಕೊಟ್ಬಿಡ್ತೀನಿ. ಇಲ್ಲಿ 4 ಸುತ್ತುಗಳಿರುತ್ತೆ. ಮೊದಲನೇ ಸುತ್ತು ಅದಲು ಬದಲು, 2ನೇ ಸುತ್ತು ನಕ್ಷತ್ರ, 3ನೇ ಸುತ್ತು ಚಿತ್ರ ಜಗತ್ತು, 4ನೇ ಸುತ್ತು ನಟ ಭಯಂಕರ ಅಂತ. ಅದಲು ಬದಲು ಸುತ್ತಿನಲ್ಲಿ ಪದ ಜೋಡಣೆ ಉಲ್ಟಾ ಪಲ್ಟಾ ಕೊಟ್ಟಿರ್ತೀವಿ, ಅದನ್ನು ಸರಿಯಾಗಿ ಜೋಡಿಸಿ ನೀವು ಹೇಳಬೇಕು. ಹೇಳೋದಕ್ಕೆ 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. 3 ಪ್ರಶ್ನೆಗಳಿರುತ್ತೆ. ಅದಾದಮೇಲೆ ಮುಂದಿನ ಸುತ್ತು ನಕ್ಷತ್ರ. ಇಲ್ಲಿ ಬಂದು ಚಿಟ್ಟನ್ನು ಎತ್ತಿ ಅದರಲ್ಲಿ ಯಾವ ತಾರೆ ಅಥವಾ ನಿರ್ದೇಶಕರದ್ದು ಹೆಸರು ಬರುತ್ತೋ ಅವ್ರಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ತೀವಿ. 3 ಪ್ರಶ್ನೆ. ಅದಕ್ಕೆ ನಿಮಗೆ ಆಪ್ಷನ್ ಕೂಡ ಇರುತ್ತೆ. 2ರಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಸುಳಿವೇನಾದರೂ ತೊಗೊಂಡ್ರೆ 5 ಅಂಕ ಕಟ್ ಆಗುತ್ತೆ. ಸೊ ಮುಂದಿನ ಸುತ್ತು ಚಿತ್ರ ಜಗತ್ತು. ನಾವಲ್ಲಿ ಒಂದು ಚಿತ್ರವನ್ನು ತೋರಿಸ್ತೀವಿ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತೀವಿ. ಅದಕ್ಕೂ ಕೂಡ ಆಪ್ಷನ್ ಇರುತ್ತೆ, 2 ಆಪ್ಷನು. 3 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ 60 ಅಂಕಗಳು ಬರುತ್ತೆ. ನೀವೇನಾದರೂ ಸುಳಿವೇನಾದರೂ ತೊಗೊಂಡ್ರೆ 5 ಅಂಕ ಮೈನಸ್ ಆಗುತ್ತೆ. ಇನ್ನು ಲಾಸ್ಟ್ ಸುತ್ತು ನಟ ಭಯಂಕರ. ನಿಮ್ಮ ಕುಟುಂಬ ಸದಸ್ಯರ ಪೈಕಿ ಯಾರಾದರೂ ಒಬ್ಬರು ಬಂದು ಇಲ್ಲಿ ಚಿಟ್ಟನ್ನು ಎತ್ತಬೇಕು. ಅಲ್ಲಿ ಏನು ನಾವು ಬರೆದಿರ್ತೀವಿ ಅಥವಾ ಎನಾಕ್ಟ್ ಮಾಡೋದಕ್ಕೆ ಏನು ಅಲ್ಲಿ ಮೆನ್ಷನ್ ಆಗಿರುತ್ತೆ ಅದನ್ನು ನೀವು ತೋರಿಸ್ಬೇಕು. ಉಳಿದ 3 ಸದಸ್ಯರು ಏನಿರ್ತಾರೆ ಅವರು ಅದನ್ನು ಗೆಸ್ ಮಾಡಬೇಕು. ಓಕೆ, ಅದರಲ್ಲೂ ಕೂಡ ಸುಳಿವಿರುತ್ತೆ. ಸುಳಿವೇನಾದ್ರು ತೊಗೊಂಡ್ರೆ 5 ಅಂಕ ಮೈನಸ್ ಆಗುತ್ತೆ. ಸೊ ಎಲ್ರಿಗೂ ಕೂಡ ಅರ್ಥ ಆಯ್ತಲ್ವಾ 4 ಸುತ್ತುಗಳು ಹೇಗಿರುತ್ತೆ ಅಂತ? ಓಕೆ, ಈಗ ಮೊದಲನೇ ಸುತ್ತು ಅದಲು ಬದಲು. ಮೊದಲನೇ ಸುತ್ತು ವೈನಿಧಿ ಕುಟುಂಬದಿಂದ ಆರಂಭ ಆಗ್ತಾ ಇದೆ. ವೈನಿಧಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನ ಸ ಲೋ ಸು ತಿ ಚ ಸತಿ ಸುಲೋಚನಾ. ಓಕೆ, ಅವ್ರು ಹೇಳಿದ್ರು ಸ್ಟಾರ್ ಪ್ಲೇಯರ್ ಇವರೇ ಅಂತ. ಪಟ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ? ಸತಿ ಸುಲೋಚನಾ. ಸತಿ ಸುಲೋಚನಾ ಉತ್ತರ ಕರೆಕ್ಟ್ ಆಗಿದೆ, ರೈಟ್ ಆನ್ಸರ್. ವೈನಿಧಿ ಕುಟುಂಬ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ರ. ವೆರಿ ಗುಡ್ ಓಪನಿಂಗ್. ವೈನಿಧಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಂ ರ ಕೆ ನೌ ಸಾ. ಸಂಸಾರ ನೌಕೆ. ಓಕೆ, ಸಂಸಾರ ನೌಕೆ ಅಂತ ಅದಕ್ಕೂ ಥಟ್ಟಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ನಮ್ಮ
ನಮ್ಮ ಕಂಪ್ಯೂಟರ್ ದೇವರು ಹೇಳಕ್ಕಿಂತ ಮುಂಚೆನೆ ಎಲ್ಲರೂ ಚಪ್ಪಾಳೆ ಹೊಡೆದೆ ಕರೆಕ್ಟ್ ಆಗಿದೆ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಸರ್ ಸಂಸಾರ ನೌಕಿನ ಚೆನ್ನಾಗಿ ಸಾಗಿಸಿದ್ದಾರೆ, ಸರಿದೂಗಿಸ್ಕೊಂಡು ಹೋಗಿದ್ದಾರೆ, ಹಂಗಾಗಿ ಪಟ್ಟಂತ ಉತ್ತರ ಕೊಡ್ತಾ ಇದ್ದಾರೆ. ಓಕೆ, ಎರಡನೇ ಪ್ರಶ್ನೆಗೂ ಕೂಡ ಸರಿ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದೆ ವೈನಿಧಿ ಕುಟುಂಬ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೋ ಗ ನಿ ಜ ಹಿ. ಜಗನ್ಮೋಹಿನಿ. ಜಗನ್ಮೋಹಿನಿ. ಓಕೆ, ಜಗನ್ಮೋಹಿನಿ ಅಂತ ಇದಕ್ಕೂ ಕೂಡ ಬಹಳ ಬೇಗ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ, ಜಗನ್ಮೋಹಿನಿ ರೈಟ್ ಆನ್ಸರ್. ಅದಲ್ ಬದಲ್ ಸುತ್ತಿನ 3 ಪ್ರಶ್ನೆಗಳಲ್ಲಿ 3ಕ್ಕೂ ಸರಿಯಾದ ಉತ್ತರ ಕೊಟ್ಟು ವೈನಿಧಿ ಕುಟುಂಬ 60 ಅಂಕವನ್ನ ಗಳಿಸಿದೆ. ಧ್ರುವ ತಾರೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಬರಲಿ. ಆ ಗಿ ಅ ಡು ಬಾ ಹು. ಹಬ್ಬ ಆ ಹುಡುಗಿ. ಅಬ್ಬ ಆ ಹುಡುಗಿ. ಅಬ್ಬ ಆ ಹುಡುಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸರ್, ನಿಮ್ಗೆ ಯಾವ ಹುಡುಗಿ ನೋಡಿದಾಗ ಹಬ್ಬ ಅಂತ ಅನ್ಸುತ್ತೆ ಸರ್? ಈಗ ಓಪನ್ ಆಗಿ ಕೇಳ್ಬೇಕಂದ್ರೆ ನಾನು ಹೆಂಡತಿ ನೋಡಿದಾಗಲೇ ಹಬ್ಬ ಆ ಹುಡುಗಿ ಅಂತ. ಸತ್ಯವಾಗ್ಲೂ ಹೇಳ್ತಾ ಇದ್ದೀರಾ ಸರ್? ಹೌದು. ಓಕೆ, ಸೂಪರ್. ಹಬ್ಬ ಆ ಹುಡುಗಿ ಅಂತ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದರೆ. ಈಗ ನಮ್ಮ ಧ್ರುವ ತಾರೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿ ನ ಯ ರ ಜ ದ ರ ವಿ ತ್ರ ಗ ಪು. ಸ್ವಲ್ಪ ಉದ್ದ ಇದೆ, ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅನ್ಸುತ್ತೆ. ವಿಜಯನಗರದ ವೀರಪುತ್ರ. ವಿಜಯನಗರದ ವೀರಪುತ್ರ. ಆಕ್ಚುಲಿ ಸ್ವಲ್ಪ ಉದ್ದ ಇತ್ತು, ಆದ್ರೂ ಕೂಡ ಬೇಗ ಗೆಸ್ ಮಾಡಿದ್ದಾರೆ. ವಿಜಯನಗರದ ವೀರಪುತ್ರ ಉತ್ತರ ಸರಿಯಾಗಿದೆಯಾ? ಇವರು ವಿಜಯ ಅಂದ್ರು, ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಇವ್ರು ಆರಂಭ ಮಾಡಿಕೊಟ್ರು, ನೀವು ಎಂಡ್ ಮಾಡಿದ್ರಿ. ಸೂಪರ್. ಅದಲ್ ಬದಲ್ ಸುತ್ತಿನ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ರ. ಈಗ ನಿಮ್ಮ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ರ ಮ ಬಿ ಹ ಮಹಾತ್ಮ ಕಬೀರ್. ಮಹಾತ್ಮ ಕಬೀರ್. ಮಹಾತ್ಮ ಕಬೀರ. ಕಬೀರ. ಓಕೆ, ನಾನು ನಿನ್ನ ಪ್ರಶ್ನೆ ಕಂಪ್ಲೀಟ್ ಮಾಡಿರ್ಲಿಲ್ಲ, ಆಗ್ಲೇ ಉತ್ತರವನ್ನ ಕೊಟ್ಟಿದ್ದಾರೆ. ಮಹಾತ್ಮ ಕಬೀರ ಉತ್ತರ ಸರಿಯಾಗಿದೆಯಾ? ಓಕೆ, 3ಕ್ಕೆ 3 ಸರಿಯಾದ ಉತ್ತರವನ್ನು ಕೊಟ್ಟು 60 ಅಂಕವನ್ನು ಗಳಿಸಿದ್ದಾರೆ ನಮ್ಮ ಧ್ರುವ ತಾರೆ ಕುಟುಂಬ. ವೆರಿ ವೆಲ್ ಡನ್. ಓಕೆ, ಇಬ್ರು ಈಗ ಕೇಳಲಾದ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಈಗ ಆಚಾರ್ ಕುಟುಂಬದ ಸರದಿ. ಆಟ ಆಡೋದಕ್ಕೆ ನೀವು ರೆಡಿ ಇದ್ದೀರಲ್ಲ? ಸೊ ಔಟ್ ಆಫ್ ತಗೊಂಡಿದ್ದಾರೆ ಅವರು, ನೀವು ಹಾಗೆ ತಗೋಬೇಕು. ಸರ್ ಬೇರೆ ಫಸ್ಟ್ ಜೋಶಲ್ಲಿ ಇದ್ದಾರೆ ಅಲ್ಲ? ಓಕೆ, ಹಾಗಾದ್ರೆ ಆಚಾರ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಬರಲಿ. ಗೌ ಕು ರ ಲ ವ. ಕುಲಗೌರವ. ಕುಲಗೌರವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್. ಈಗ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎ ಶೇ ವಿ ರಾ ಶ ರಿ ವ ಗಿ. ಎ ಶೇಷಗಿರಿರಾವ್. ಆ? ಶೇಷಗಿರಿರಾವ್. ಶೇಷಗಿರಿರಾವ. ಎ ಶೇಷಗಿರಿರಾವ್. ಎ ಶೇಷಗಿರಿರಾವ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಯೋ ಸ್ವಲ್ಪ ಎ ವಿ ಶೇಷಗಿರಿರಾವ್ ಆಗ್ಬೇಕಿತ್ತು, ವಿ ಒಂದು ಬಿಟ್ಬಿಟ್ರಿ. ಪರವಾಗಿಲ್ಲ, ಒಂದು ಸ್ವಲ್ಪ ಅದಕ್ಕೆ ಕಾಲಾವಕಾಶ ಇರುತ್ತಲ್ವಾ, ಡಿಸ್ಕಸ್ ಮಾಡಿ ಎಲ್ಲನೂ ನಾವು ಹೇಳಿದ್ದು ಅದರಲ್ಲಿ ಇದೆಯಾ ಅಂತ ನೋಡ್ಕೊಂಡು ಹೇಳಿ. ಪರವಾಗಿಲ್ಲ, ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರು, ವಿ ಒಂದು ಬಿಟ್ಬಿಟ್ರು. ಪರವಾಗಿಲ್ಲ, ಮುಂದಕ್ಕೆ ಹೋಗೋಣ. ಈಗ ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಬರಲಿ. ಬ ತು ರ ವ ಗ ದು ಬ ಕು. ಬದುಕು ಬಂಗಾರವಾಯಿತು. ಬದುಕು ಬಂಗಾರವಾಯಿತು ಅಂತ ಜೋಡಿಸಿದ್ದಾರೆ. ಕರೆಕ್ಟ್ ಆಗಿದೆಯಾ? ಬದುಕು ಬಂಗಾರವಾಯಿತು. ಬದುಕು ಬಂಗಾರವಾಯಿತು ಉತ್ತರ ಕರೆಕ್ಟ್ ಆಗಿದೆ. ಈ ಸುತ್ತಿನಲ್ಲಿ ನಿಮ್ಮ ತಂಡ ಗಳಿಸಿರೋದು 40 ಅಂಕಗಳ. ಸಿರಿಚಂದನ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ಓಕೆ, ನಮ್ಮ ಸಿರಿಚಂದನ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಬರಲಿ. ಸು ವ ರ ವ ವ್ ದೇ.
ಇನ್ವಾಲ್ವ್ ಆಗಿ ವಾಸುದೇವರಾವ್. ವಾಸುದೇವರಾವ್. ಓಕೆ, ತುಂಬಾ ಡಿಸ್ಕಸ್ ಮಾಡಿ ವಾಸುದೇವರಾವ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ ನಮ್ಮ ಸಿರಿಚಂದನ ಕುಟುಂಬ ಸದಸ್ಯರು. ಈಗ ಮುಂದಕ್ಕೆ ಹೋಗೋಣ. ಸಿರಿಚಂದನ ಕುಟುಂಬಕ್ಕೆ ಎರಡನೇ ಪ್ರಶ್ನೆ ಬರಲಿ. ಟ ಳ ಪ ಇಂ ಮ ಪ ರಿ. ಪಾಯಿಂಟ್ ಪರಿಮಳ. ಓ, ಪಾಯಿಂಟ್ ಪರಿಮಳ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಎಸ್, ರೈಟ್ ಆನ್ಸರ್. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರ. ಇಲ್ಲಿ ಯಾರು ಸ್ವಲ್ಪ ಪಾಯಿಂಟ್ ಇಡೋದು ನಿಮ್ದ್ರಲ್ಲಿ? ಹೌದಾ? ಎಲ್ಲದಕ್ಕೂ ಪಾಯಿಂಟಾ? ಓಕೆ, ಸೂಪರ್. ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಈಗ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಕ ರು ಲ ಕು ಬ. ಪಾಯಿಂಟ್ ಪರಿಮಳ ಅವರು ಇವಾಗ ಹೆಲ್ಪ್ ಮಾಡಬೇಕು. ಓಕೆ, ಆಯ್ಕೆಗಳನ್ನ ತಗೋತೀರಾ? ಸಮಯ ಮುಗಿತಾ ಇದೆ. ಸಮಯ ಮುಕ್ತಾಯ ಆಗಿದೆ. ಈಗ ನಿಮಗೆ ಆಯ್ಕೆಗಳನ್ನ ಕೊಡ್ತಾ ಇದ್ದೀರಿ. ನಿಮ್ಮ ಆಯ್ಕೆ ಈ ರೀತಿಯಾಗಿದೆ. 1981ರಲ್ಲಿ ತೆರೆ ಕಂಡಂತಹ ಚಿತ್ರ ಇದು. ಇನ್ನು ಎರಡನೇ ಆಯ್ಕೆ, ನಿರ್ದೇಶಕರೊಬ್ಬರು ನಾಯಕನಾದ ಚಿತ್ರ ಇದು. ಓಕೆ, ಈಗ ಉತ್ತರ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಸರಿಯಾದ ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಬರಲಿ. ಕುರುಬರಲಕ್ಕ. ಓಕೆ, ಪರವಾಗಿಲ್ಲ, ಬ್ಯಾಡ್ ಲಕ್. 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದೆ. ಓಕೆ, ಇವಾಗ ಅದಲ್ ಬದಲ್ ಸುತ್ತು ಮುಕ್ತಾಯ ಆಗಿದೆ. ಓಕೆ, ಮುಂದಿನ ಸುತ್ತು ನಕ್ಷತ್ರ. ನಕ್ಷತ್ರ ಸುತ್ತಿನಲ್ಲಿ ಕುಟುಂಬ ಸದಸ್ಯರಲ್ಲಿ ಯಾರಾದರೂ ಒಬ್ರು ಬರಬೇಕು, ಚಿಟ್ಟೆತ್ಬೇಕು. ಅದರಲ್ಲಿ ಯಾವ ನಿರ್ದೇಶಕರು, ನಟರು, ನಟಿಯರು ಯಾರಾದರೂ ಇರ್ತಾರೆ. ಅವ್ರ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಮೊದಲಿಗೆ ವೈನಿಧಿ ಕುಟುಂಬದಿಂದ ಯಾರಾದರೂ ಒಬ್ರು ಬರ್ತಾರೆ. ಸರ್, ರಾಜ್ಕುಮಾರ್ ಅವರ ಅಭಿಮಾನಿ, ನೋಡ್ಬೇಕು ಯಾರ್ದು ಬರುತ್ತೆ ಅಂತ. ಗೆಸ್ ಮಾಡ್ತೀರಾ? ಅವರು ಹಾಸ್ಯ ನಟರಾಗಿದ್ಕೊಂಡು ಆಮೇಲೆ ಹೀರೋ ಆಗ್ತಾರೆ. ಶರಣ್ ಅಲ್ಲ, ಜಗ್ಗೇಶ್. ಎಸ್, ಜಗ್ಗೇಶ್ ಹೇಳಿದ್ರಿ. ಜಗ್ಗೇಶ್ ಅವರ ಸಹೋದರ ಕೋಮಲ್. ವೈನಿಧಿ ಕುಟುಂಬಕ್ಕೆ ಕೋಮಲ್ ಅವರಿಗೆ ಸಂಬಂಧಪಟ್ಟ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೋಮಲ್ ಪೋಷಕ ನಟನಾಗಿ ನಟಿಸಿರೋ ಮೊದಲ ಸಿನಿಮಾ ಯಾವುದು? ನಿಮ್ಮ ಆಯ್ಕೆಗಳು: ಮಿಲಿಟರಿ ಮಾವ. ಎರಡನೇ ಆಯ್ಕೆ ಸೂಪರ್ ನನ್ನ ಮಗ. ಮಿಲಿಟರಿ ಮಾವ. ಓಕೆ, ಮಿಲಿಟರಿ ಮಾವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ತಪ್ಪಾಗಿದೆ. ಸರಿಯಾದ ಉತ್ತರ ಸೂಪರ್ ನನ್ನ ಮಗ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಕೋಮಲ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೋಮಲ್ ನಾಯಕನಾಗಿ ನಟಿಸಿರೋ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಪ್ಷನ್ ಚಮಕಾಯಿಸಿ ಚಿಂದಿ ಉಡಾಯಿಸಿ. ಎರಡನೇ ಆಪ್ಷನ್ ಮಿಸ್ಟರ್ ಗರಗಸ. ಮಿಸ್ಟರ್ ಗರ್ಗಸ. ಮಿಸ್ಟರ್ ಗರಗಸ ಅಂತ ಉತ್ತರವನ್ನ ಕಾನ್ಫಿಡೆಂಟ್ ಆಗಿ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಫಿಲ್ಮ್ ನೋಡಿದ್ದೀರಾ ಅದನ್ನ? ನೋಡಿದ್ದೀನಿ. ಹಾಗಾಗಿ ಬಹಳ ಕಾನ್ಫಿಡೆಂಟ್ ಆಗಿ ನೀವಿಬ್ರು ಡಿಸ್ಕಸ್ ಮಾಡಿ ಉತ್ತರ ಕೊಟ್ರಿ. ಓಕೆ, ಈಗ ಕೋಮಲ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೋಮಲ್ ನಟನೆಯ ಚಮಕಾಯಿಸಿ ಚಿಂದಿ ಉಡಾಯಿಸಿ ಸಿನಿಮಾದ ನಾಯಕಿ ಯಾರು? ಲಾಸ್ಟ್ ಪ್ರಶ್ನೆಗೆ ಸಂಬಂಧಪಟ್ಟಿದ್ದೆ ಇದು. ನಿಮ್ಮ ಆಪ್ಷನ್ಸ್ ಇಂತಿದೆ. ಮೊದಲನೇ ಆಪ್ಷನ್ ಪಾರುಲ್ ಯಾದವ್. ಎರಡನೇ ಆಪ್ಷನ್ ನಿಧಿ ಸುಬ್ಬಯ್ಯ. ನಿಧಿ ಸುಬ್ಬಯ್ಯ. ಓಕೆ, ಇದನ್ನು ಕೂಡ ನೋಡಿದಿರಾ ಸಿನಿಮಾ ಅಂತ ಅಂದಮೇಲೆ ಗೊತ್ತಿರುತ್ತೆ. ನಿಧಿ ಸುಬ್ಬಯ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಕೋಮಲ್ ಅವರ ಕುರಿತಾಗಿ ಕೇಳಲಾದ 3 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕವನ್ನ ಗಳಿಸಿದಿರಾ. ವೆಲ್ ಡನ್.
ಧ್ರುವ ತಾರೆ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಆಟ ಆಡೋದಕ್ಕೆ ಅವ್ರು ಬರೋದಕ್ಕೆ ರೆಡಿ ಇದ್ದಾರೆ. ಅವ್ರು ರೆಡಿಯಾಗಿ ನಿಂತಿದ್ದಾರೆ. ಹೌದು, ಬನ್ನಿ ಸರ್. ಓಕೆ, ನಿಮಗೆ ಬಂದಿರೋದು ಒಬ್ರು ಹೀರೋಯಿನ್, ಮಳೆ ಹುಡುಗಿ ಇವರು. ಎಸ್. ಓಕೆ, ನಮ್ಮ ಧ್ರುವ ತಾರೆ ಕುಟುಂಬಕ್ಕೆ ಪೂಜಾ ಗಾಂಧಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪೂಜಾ ಗಾಂಧಿ ಯಾವ ಭಾಷೆಯ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದರು? ನಿಮ್ಮ ಆಪ್ಷನ್: ಮೊದಲನೇ ಆಪ್ಷನ್ ತಮಿಳು, ಎರಡನೇ ಆಪ್ಷನ್ ಬೆಂಗಾಳಿ. ತಮಿಳು. ತಮಿಳು ತಮಿಳು ಅಂತ ಬೆಂಗಾಳಿ ಬೆಳಗಿ ಪೂಜಾ ಗಾಂಧಿ ಅವರು. ಸರಿಯಾದ ಉತ್ತರ ಬೆಂಗಾಳಿ. ಪೂಜಾ ಗಾಂಧಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪೂಜಾ ಗಾಂಧಿಯ ಮೂಲ ಹೆಸರೇನು? ಮೊದಲನೇ ಆಪ್ಷನ್ ಸಂಜನಾ ಗಾಂಧಿ, ಎರಡನೇ ಆಪ್ಷನ್ ರವೀನಾ ಗಾಂಧಿ. ಸಂಜನಾ ಗಾಂಧಿ. ಸಂಜನಾ ಗಾಂಧಿ. ಸಂಜನಾ ಗಾಂಧಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಪೂಜಾ ಗಾಂಧಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪೂಜಾ ಗಾಂಧಿ ನಟನೆಯ ಮುಂಗಾರು ಮಳೆ ಸಿನಿಮಾದ ಸಿನಿಮಾಟೋಗ್ರಾಫರ್ ಯಾರು? ನಿಮ್ಮ ಮೊದಲನೇ ಆಯ್ಕೆ ಕೃಷ್ಣ, ಎರಡನೇ ಆಯ್ಕೆ ದೀಪು ಎಸ್ ಕುಮಾರ್. ಕೃಷ್ಣ. ಕೃಷ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದ್ರ. ಸೊ ನಿಮ್ಮಿಬ್ರದ್ದು ಸಮಬಲದ ಹೋರಾಟ. ಅವರು ಒಂದು ಬಿಟ್ಟರು, ನೀವು ಒಂದು ಬಿಟ್ಟಿದ್ದೀರಾ. ನೋಡೋಣ ಮುಂದಿನ ಸುತ್ತುಗಳಲ್ಲಿ ಹೇಗೆ ಆಟ ಆಡ್ತೀರಾ ಅಂತ. ವೆಲ್ ಡನ್, ವೆಲ್ ಪ್ಲೇ. ಓಕೆ, ಈಗ ನಮ್ಮ ಆಚಾರ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ಯಾರು ಬರ್ತಾರೆ ಚಿಟ್ಟೆ ಎತ್ತೋದಕ್ಕೆ? ಬರೀ ಓಳು. ಈಗ ನಮ್ಮ ಆಚಾರ ಕುಟುಂಬಕ್ಕೆ ಉಪೇಂದ್ರ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉಪೇಂದ್ರ ನಿರ್ದೇಶನದ ತರ್ಲೆ ನನ್ ಮಗ ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡಿದವರು ಯಾರು? ನಿಮ್ಮ ಮೊದಲ ಆಯ್ಕೆ ವಿ ಮನೋಹರ್, ಎರಡನೇ ಆಯ್ಕೆ ಗುರು ಕಿರಣ್. ವಿ ಮನೋಹರ್. ಮಗ ಫಸ್ಟ್ ಫಿಲ್ಮ್ ವಿ ಮನೋಹರ್. ವಿ ಮನೋಹರ್. ವಿ ಮನೋಹರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಉತ್ತರ ಸರಿಯಾಗಿದೆ. ಸೊ 20 ಅಂಕನ ಗಳಿಸಿದ್ರೆ. ಈಗ ಮುಂದಕ್ಕೆ ಹೋಗ್ಬೇಡ. ಉಪೇಂದ್ರ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉಪೇಂದ್ರ ನಟಿಸಿ ನಿರ್ದೇಶಿಸಿದ ಉಪೇಂದ್ರ ಸಿನಿಮಾದಲ್ಲಿ ಈ ಕೆಳಗಿನ ಯಾವ ನಟಿ ನಟಿಸಿದ್ದಾರೆ? ಮೊದಲನೇ ಆಯ್ಕೆ ಚಾಂದಿನಿ, ಎರಡನೇ ಆಯ್ಕೆ ದಾಮಿನಿ. ದಾಮಿನಿ. ಅವಳ ಹೆಸರು ದಾಮಿನಿ. ಆದರೆ ದಾಮಿನಿ ತಗೋ. ದಾಮಿನಿ. ದಾಮಿನಿ. Yes. ಇಲ್ಲೂ ಕೂಡ ಸ್ವಲ್ಪ ಡಿಸ್ಕಷನ್ ಆದ್ಮೇಲೆ ಉತ್ತರ ಕೊಟ್ಟಿದ್ದಾರೆ. ಅವ್ರ film ಅಲ್ಲಿ ದಾಮಿನಿ ಹೆಸರು ಉತ್ತರ ಸರಿಯಾಗಿದೆಯಾ? ದಾಮಿನಿ. ಎಸ್. ಸೊ 20 ಅಂಕವನ್ನ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಉಪೇಂದ್ರ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉಪೇಂದ್ರ ನಟನೆಯ ರಕ್ತ ಕಣ್ಣೀರು ಸಿನಿಮಾದ ನಿರ್ದೇಶಕ ಯಾರು? ಅಲ್ಲ, ಅವನು ಸಂಗೀತ ನಿರ್ದೇಶಕ. ನಿಮ್ಮ ಮೊದಲ ಆಪ್ಷನ್ ಉಪೇಂದ್ರ, ಎರಡನೇ ಆಪ್ಷನ್ ಸಾಧು ಕೋಕಿಲ. ಸಾಧು ಕೋಕಿಲ. ಸಾಧು ಕೋಕಿಲ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ಉಪೇಂದ್ರ ಅವ್ರ ಬಗ್ಗೆ ಬಹಳ ತಿಳ್ಕೊಂಡಿದ್ದಾರೆ. ಸೊ ಅದು ಇಲ್ಲಿ ಹೆಲ್ಪ್ ಆಯ್ತು. ಕೇಳಲಾದ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದೆ ನಮ್ಮ ಆಚಾರ ಕುಟುಂಬ. ಸೊ ನಮ್ಮ ಸಿರಿ ಚಂದನ ಕುಟುಂಬ ಹೇಗಾಡ್ತಾರೆ ಈ ರೌಂಡನ್ನ ನೋಡ್ಬಿಡೋಣ. ಆಟ ಆಡೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ, ನಮ್ಮ ಪಾಯಿಂಟ್ ಪರಿಮಳ ಅವರು ರೆಡಿ ಇದಾರಲ್ಲ? ಓಕೆ, ಯಾರು ಬರ್ತೀರಾ ಬನ್ನಿ. ನಿಮಗೆ ಸಿಕ್ಕಿರೋ ಹೆಸರು ಒಬ್ಬ ಸಂಗೀತ ನಿರ್ದೇಶಕನದ್ದು. ಗೆಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಪರವಾಗಿಲ್ಲ. ಮಣಿಕಾಂತ್ ಕದ್ರಿ. ಹಾಡುಗಳನ್ನ ಕೇಳಿರ್ತಾರೆ, ಬಟ್ ಸ್ವಲ್ಪ ಇದಾಗುತ್ತೆ ಅನ್ಸುತ್ತೆ, ಬಟ್ ಪರವಾಗಿಲ್ಲ. ನೋಡೋಣ, ಆಪ್ಷನ್ ಇರೋದ್ರಿಂದ ನಿಮಗೆ ಹೆಲ್ಪ್ ಆಗ್ಬೋದು. ನಮ್ಮ ಸಿರಿ ಚಂದನ ಕುಟುಂಬಕ್ಕೆ ಮಣಿಕಾಂತ್ ಕದ್ರಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಮಣಿಕಾಂತ್ ಕದ್ರಿ ಸಂಗೀತ ಸಂಯೋಜನೆಯ ಮೊದಲ ಕನ್ನಡ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಸ್ಮಾರ್ಟ್ ಸಿಟಿ, ಎರಡನೇ ಆಯ್ಕೆ ಮಿಸ್ಟರ್ ಗರಗಸ. ಮಿಸ್ಟರ್ ಗರಗಸ. ಮಿಸ್ಟರ್ ಗರಗಸ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಗೆಸ್ ಮಾಡಿ ಹೇಳಿದ್ ಕರೆಕ್ಟ್ ಆಗ್ಬಿಟ್ಟಿದೆ ಅಲ್ವಾ? ಓಕೆ, ಅದಕ್ಕೆ ಹೇಳಿದ್ದು ಜಾಸ್ತಿ ಏನು ಟೆನ್ಷನ್ ಆಗಬೇಡಿ, ಕೆಲವು ಸಲ ಗೆಸ್ ಮಾಡಿ ಹೇಳಿದ್ರೆ ಸರಿಯಾಗ್ಬಿಡುತ್ತೆ ಅಂತ. ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಮಣಿಕಾಂತ್ ಕದ್ರಿ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಣಿಕಾಂತ್ ಕದ್ರಿ ಮೊದಲು ಯಾವ ಭಾಷೆಯ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ತೆಲುಗು, ಎರಡನೇ ಆಯ್ಕೆ ಮಲಯಾಳಂ. ತೆಲುಗು. ಓಕೆ, ತೆಲುಗು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ, ಮಲಯಾಳಂ. ಓಕೆ, ನೆಕ್ಸ್ಟ್ ಮಣಿಕಾಂತ್ ಕದ್ರಿ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಣಿಕಾಂತ್ ಕದ್ರಿ ಸಂಗೀತ ಸಂಯೋಜನೆಯ ಪಾಪ್ಯುಲರ್ ಹಾಡು ಮರಳಿ ಮರೆಯಾಗಿ ಗೀತೆಯ ರಚನೆಕಾರ ಯಾರು? ನಿಮ್ಮ ಮೊದಲ ಆಯ್ಕೆ ಸುಧೀರ್ ಅತ್ತಾವರ್, ಎರಡನೇ ಆಯ್ಕೆ ಕವಿರಾಜ್. ಕವಿರಾಜ್. ಓಕೆ, ಕವಿರಾಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ, ಬಟ್ ಪರವಾಗಿಲ್ಲ. ಮೂರರಲ್ಲಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಬಟ್ ಚೆನ್ನಾಗಿ ಟ್ರೈ ಮಾಡಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಮುಂದಿನ ಸುತ್ತು ಚಿತ್ರ ಜಗತ್ತು. ಓಕೆ, ಚಿತ್ರ ಜಗತ್ತು ಸುತ್ತಿನಲ್ಲಿ ಗೊತ್ತಿರುತ್ತಲ್ಲ, ಚಿತ್ರ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತೀವಿ. ವೈನಿಧಿ ಕುಟುಂಬ ಆಟಾಡೋದಕ್ಕೆ ರೆಡಿ ಇದ್ದೀರಲ್ಲ? ಓಕೆ, ನಮ್ಮ ವೈನಿಧಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಕರೆಕ್ಟ್ ಆಗಿ ನೋಡಿ. ನೋಡಿದ್ರಲ್ಲ, ಈಗ ನಿಮ್ಮ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದು ಯಾವ ಸಿನಿಮಾದ ಚಿತ್ರ? ಮೊದಲನೇ ಆಪ್ಷನ್ ಮರಿಯಾ ಮೈ ಡಾರ್ಲಿಂಗ್, ಎರಡನೇ ಆಪ್ಷನ್ ಪುಷ್ಪಕ ವಿಮಾನ. ಪುಷ್ಪಕ ವಿಮಾನ. ಓಕೆ, ಪುಷ್ಪಕ ವಿಮಾನ ಅಂತ ಬಹಳ ಡಿಸ್ಕಸ್ ಮಾಡಿ ಉತ್ತರವನ್ನ ಕೊಟ್ಟಿದ್ದಾರೆ. ನೋ, ಉತ್ತರ ತಪ್ಪಾಗಿದೆ. ಸೊ ಸರಿಯಾದ ಉತ್ತರ ಮರಿಯಾ ಮೈ ಡಾರ್ಲಿಂಗ್. ಪರವಾಗಿಲ್ಲ, ಮುಂದಕ್ಕೆ ಹೋಗೋಣ. ಈಗ ನಿಮ್ಮ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಚಿತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಿಮ್ಮ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ಮೊದಲನೇ ಆಪ್ಷನ್ ಸ್ನೇಹದ ಸಂಕೋಲೆ, ಎರಡನೇ ಆಪ್ಷನ್ ನ್ಯಾಯ ನೀತಿ ಧರ್ಮ. ಸ್ನೇಹದ ಸಂಕೋಲೆ. ಸ್ನೇಹದ ಸಂಕೋಲೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ನೋ, ತಪ್ಪಾಗಿದೆ. ಪರವಾಗಿಲ್ಲ, ಸರಿಯಾದ ಉತ್ತರ ನ್ಯಾಯ ನೀತಿ ಧರ್ಮ. ನಿಮ್ಮ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದು ಯಾವ ಸಿನಿಮಾದ ದೃಶ್ಯ? ನಿಮ್ಮ ಮೊದಲ ಆಯ್ಕೆ ಕುಲಪುತ್ರ, ಎರಡನೇ ಆಯ್ಕೆ ಒಂದು ಹೆಣ್ಣು ಆರು ಕಣ್ಣು. ಒಂದು ಹೆಣ್ಣು ಆರು ಕಣ್ಣು. ಒಂದು ಹೆಣ್ಣು ಆರು ಕಣ್ಣು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅಯ್ಯೋ, ಇದು ತಪ್ಪಾಗಿದೆ, ಬಟ್ ಪರವಾಗಿಲ್ಲ. ಸರಿಯಾದ ಉತ್ತರ ಕುಲಪುತ್ರ. ನೀವು ಭಾಳ ಟ್ರೈ ಮಾಡಿದ್ರಿ, ಬಟ್ ಮೂರಕ್ಕೆ ಮೂರು ಕೂಡ ಉತ್ತರ ತಪ್ಪಾಗೋಯ್ತು. ನೋಡೋಣ ಇನ್ನು ಲಾಸ್ಟ್ ರೌಂಡಲ್ಲಿ ಹೇಗೆ ಆಟಾಡ್ತೀರಾ ಅಂತ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆ, ಈಗ ನಮ್ಮ ಧ್ರುವತಾರೆ ಕುಟುಂಬ ಆಟಾಡೋದಕ್ಕೆ ರೆಡಿ ಇದ್ದೀರಲ್ಲ? ಓಕೆ, ಹಾಗಾದ್ರೆ ಈಗ ನಮ್ಮ ಧ್ರುವತಾರೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಮೂಗನ ಸೇಡು,
ಎರಡನೇ ಆಯ್ಕೆ ಹಣಬಲವೋ ಹಣಬಲವೋ ಜನಬಲ. Okay, ನೋಡಿದ್ರಾ ಹಾಗಾದ್ರೆ ಮೂವಿ? ಹ್ಞೂ ಹಣಬಲವೋ ಜನಬಲವೋ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಆಪ್ಷನ್ ಅರ್ಧ ಬಂದಾಗಲೇ ಹೇಳ್ಬಿಟ್ಟಿದ್ದಾರೆ. ಹೈಸ್ಕೂಲಲ್ಲಿ ಇದ್ದಾಗಲೇ ನೋಡಿದ್ವಿ. ಹೌದಾ? ಸೂಪರ್. ಹಾಗಾದ್ರೆ 20 ಅಂಕವನ್ನ ಗಳಿಸಿದ್ದಾರೆ. ಹಾಗಾದ್ರೆ ಸರ್ ಈ ಮೂಲಕ ನಂಗೆ ತುಂಬಾ ಚಿಕ್ಕ ಏಜ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವರ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಗೆಸ್ ಬೇರೆ ಮಾಡ್ತಾ ಇದ್ದಾರೆ ಯಾವ ಸಿನಿಮಾ ಅಂತ, ಸಿನಿಮಾಗಳ ಹೆಸರು ಹೇಳ್ತಾ ಇದ್ದಾರೆ. ಪ್ರಶ್ನೆ ಬರಲಿ ಈಗ ಸ್ಕ್ರೀನ್ ಮೇಲೆ. ಈ ಚಿತ್ರದ ಹೆಸರೇನು? CBI ಶಂಕರ್, ದೇವರ ಆಟ. ಆಕ್ಚುಲಿ ನಂಗೆ ಕೇಳಿಸ್ತು ಆಪ್ಷನ್ ಬರೋಕ್ಕಿಂತ ಮುಂಚೆನೆ ಅವ್ರು ದೇವರ ಆಟ ಅಂತ ಹೇಳ್ತಾ ಇದ್ರು. ಇಷ್ಟು ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ ಮೇಲೆ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ನಿಮ್ಗೆ ಎರಡೂ ಕೂಡ ಶಂಕರ್ ನಾಗ್ ಅವ್ರದೇ ಹೌದು. ಓಕೆ, ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಮೂರನೇ ಪ್ರಶ್ನೆ, ಇದು ಯಾವ ಸಿನಿಮಾದ ಛಾಯಾಚಿತ್ರ? ನಿಮ್ಮ ಮೊದಲ ಆಯ್ಕೆ ಮನೆ ಮನೆ ಕಥೆ, ಎರಡನೇ ಆಯ್ಕೆ ಸ್ನೇಹಿತರ ಸವಾಲ್. ಸ್ನೇಹಿತರ ಸವಾಲ್. ಓಕೆ, ಮನೆ ಮನೆ ಆಯ್ಕೆ ಬಂದಾಗ ಅಲ್ಲ ಅಲ್ಲ ಅಂತ ಇದ್ರು. ಹಾಗಾದ್ರೆ ಇದೆ ಅನ್ನೋ ತರ ಅವ್ರಿಗೆ ಬಹಳ ಕಾನ್ಫಿಡೆನ್ಸ್ ಇದೆ. ಸ್ನೇಹಿತರ ಸವಾಲ್ ಉತ್ತರ ಸರಿಯಾಗಿದೆ. ಎರಡು ಸುತ್ತಿನಲ್ಲಿ ಸಮಬಲದ ಹೋರಾಟ ಇತ್ತು. ಈಗ ನೀವು ಬಹಳನೇ ಮುಂದೆ ಬಂದಿದ್ದೀವಿ. ಹೌದು, 3 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ ಚಿತ್ರ ಜಗತ್ತು ಸುತ್ತಿನಲ್ಲಿ. ವೆರಿ ವೆಲ್ ಪ್ಲೇಡ್. ಓಕೆ, ನಿಮಗೂ ಕೂಡ ನೋಡಿರೋದೇ ಬರಲಿ ಅಂತ ನಾನು ಆಶಿಸ್ತೀನಿ. ಚಿತ್ರ ಜಗತ್ತು ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ಓಕೆ, ಹಾಗಾದ್ರೆ ನಮ್ಮ ಆಚಾರ್ ಕುಟುಂಬಕ್ಕೆ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಮರೆಯದ ಹಾಡು, ಎರಡನೇ ಆಯ್ಕೆ ಜಾಲ, ಜಾಲ. ಜಾಲ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಜಾಲ ತಪ್ಪಾಗಿದೆ. ಈಗ ಸರಿಯಾದ ಉತ್ತರ ನೋಡೋಣ. ಮರೆಯದ ಹಾಡು ಸರಿಯಾದ ಉತ್ತರ. ಓಕೆ, ಈಗ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಪ್ರಶ್ನೆ, ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಅನುಪಮ, ಎರಡನೇ ಆಯ್ಕೆ ಜೀವಕ್ಕೆ ಜೀವ, ಓಕೆ ಸರಿಯಾದ ಉತ್ತರ ಜೀವಕ್ಕೆ ಜೀವ. ಜೀವಕ್ಕೆ ಜೀವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಈಗ ಎರಡರಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 20 ಅಂಕವನ್ನ ಗಳಿಸಿದರೆ. ಇವರ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ನಂಬರ್ 5 ಎಕ್ಕ, ಎರಡನೇ ಆಯ್ಕೆ ಪ್ರೇಮ ಪಲ್ಲವಿ, ಪ್ರೇಮ ಪಲ್ಲವಿ. ಪ್ರೇಮ ಪಲ್ಲವಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಮೂರರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದೀರಾ ಆಚಾರ್ ಕುಟುಂಬ. ವೆರಿ ವೆಲ್ ಪ್ಲೇಡ್. ಓಕೆ, ಈಗ ಮುಂದಕ್ಕೆ ಹೋಗೋಣ. ಸಿರಿಚಂದನ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ ಅಲ್ಲ? ಓಕೆ, ಹಾಗಾದ್ರೆ ನಮ್ಮ ಸಿರಿಚಂದನ ಕುಟುಂಬಕ್ಕೆ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಪ್ರಶ್ನೆ, ಇದು ಯಾವ ಸಿನಿಮಾದ ಚಿತ್ರ? ಮೊದಲ ಆಯ್ಕೆ ಕೆಂಪು ಹೋರಿ, ಎರಡನೇ ಆಯ್ಕೆ ಬಂಗಾರದ ಮನೆ. ಗೆಸ್ ಇದು ಕೆಂಪು ಹೋರಿ. ನಂಗೂ ಗೊತ್ತು. ಕೆಂಪು ಹೋರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಗೆಸ್ ಮಾಡಿದ್ ಸರಿಯಾಗಿದೆ ನೋಡಿ. ನೀವು ಮೋಸ್ಟ್ಲಿ ಜಾಸ್ತಿ ಸಿನಿಮಾಗಳನ್ನ ನೋಡಲ್ಲ ಅನ್ಸುತ್ತೆ. ನಾನು ಸ್ವಲ್ಪ ಕಮ್ಮಿನಾ? ಹೊಸ ಸಿನಿಮಾಗಳನ್ನ ನೋಡ್ತೀರಾ? ಕಡಿಮೆನೆ. ಓಕೆ, ಯಾರು ನಿಮ್ಮ ಫೇವ್ರೆಟ್ ಹೀರೋ? ಅಪ್ಪು ಸರ. ಸೂಪರ್. ನೆಕ್ಸ್ಟ್ ಪ್ರಶ್ನೆ ನಿಮಗೆ ಅಟ್ಲೀಸ್ಟ್ ಅವರು ಸಂಬಂಧಪಟ್ಟದ್ದೇ ಬರಲಿ. ಸ್ವಲ್ಪ ಕಷ್ಟದ ಬರ್ತಾ ಇದೆ, ಹಳೆ ಸಿನಿಮಾಗಳನ್ನ ಬೇರೆ ನೋಡಿಲ್ಲ. ಓಕೆ, ಗೆಸ್ ಮಾಡಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 20 ಅಂಕನ ಗಳಿಸಿದ್ದಾರೆ. ಈಗ ಇವರ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಎರಡನೇ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. ನಿಮ್ಮ ಪ್ರಶ್ನೆ, ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಪೆದ್ದ ಗೆದ್ದ, ಎರಡನೇ ಆಯ್ಕೆ ಮಂಕುತಿಮ್ಮ. ಪೆದ್ದ ಗೆದ್ದ.
ಪೆದ್ದ ಗೆದ್ದ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಆಕ್ಚುಲಿ ಇದಕ್ಕೆ ಕಾನ್ಫಿಡೆಂಟ್ ಆಗಿ ಉತ್ತರ movie ನೋಡಿದ್ವಿ. ಸರ್ ಬೇರೆ ಹೇಳ್ತಾ ಇದ್ರು ಇದೇ ಪೆದ್ದ ಗೆದ್ದ ಕರೆಕ್ಟ್ ಆಗಿದೆ ಅಂತ. ಸೊ ಒಂದಕ್ಕೆ ಗೆಸ್ ಮಾಡಿದ್ರು, ಇನ್ನೊಂದ್ಸಲ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟರು. ಒಟ್ಟಿನಲ್ಲಿ ಎರಡಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ 3ನೇ ಪ್ರಶ್ನೆಗೆ ಸಂಬಂಧಿಸಿದ 3ನೇ ಚಿತ್ರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಅನುಪಮ, ಎರಡನೇ ಆಯ್ಕೆ ಶ್ರೀಮಾನ್. ಶ್ರೀಮಾನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಖುಷಿ ಆಗ್ಬಿಟ್ರು. ಹೇಗ ನೋಡಿದೀವೋ ಗೆಸ್ ಮಾಡೋ ಕರೆಕ್ಟ್. ಒಟ್ಟಲ್ಲಿ 3 ಸರಿಯಾಗಿ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ಈ ರೌಂಡ್ನಲ್ಲಿ ಬಹಳನೇ ಚೆನ್ನಾಗಿ ಆಟ ಆಡಿದ್ರಿ. ಗುಡ್ ಲಕ್ ನೆಕ್ಸ್ಟ್ ರೌಂಡ್ಗೂ ಕೂಡ. ಓಕೆ, ಈಗ ಕೊನೆಯ ಸುತ್ತಿಗೆ ಬಂದ್ಬಿಟ್ಟಿದ್ದೀವಿ. ಈ ಸುತ್ತಿನಲ್ಲಿ ಬಹಳ ಮಜಾ ಇರುತ್ತೆ, ನೋಡೋರ್ಗೂ ಮಜಾ ಇರುತ್ತೆ, ನಮಗೂ ಇಲ್ಲಿ ಕೂಡ ಮಜಾ ಇರುತ್ತೆ. ಯಾಕಂದರೆ ಅಷ್ಟು ವೆರೈಟಿ ಆ್ಯಕ್ಟಿಂಗ್ಗಳನ್ನ ನಾನು ನೋಡಿದ್ದೀನಿ ಈಗ ಆಲ್ರೆಡಿ 3-4 ಎಪಿಸೋಡಲ್ಲಿ. ಇಲ್ಲಿ ಯಾರ್ಯಾರು ಹೇಗೆ ಆ್ಯಕ್ಟ್ ಮಾಡ್ತೀರಾ, ಹೇಗೆಲ್ಲ ಗೆಸ್ ಮಾಡ್ತಾರೆ ನೋಡೋಣ. 4ನೇ ಸುತ್ತು ನಟ ಭಯಂಕರ. ಓಕೆ, ಈ ಸುತ್ತನ್ನ ಆಡೋದಕ್ಕೆ ವೈನಧಿ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ನೀವು ಬರ್ತಾ ಇದ್ದೀರಾ, ಬನ್ನಿ. ಓಕೆ, ಇವಾಗ ನಿಮ್ಮ ಸಮಯ ಈಗ ಶುರುವಾಗಿದೆ. ಹುಚ್ಚ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಎಸ್, ಹುಚ್ಚ ಅಂತ ಸರಿಯಾಗಿ ಗೆಸ್ ಮಾಡಿ 20 ಅಂಕವನ್ನ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗೋಣ. ನಿಮ್ಮ ಸಮಯ ಈಗ ಶುರುವಾಗಿದೆ. ಅಮ್ಮನ ತೋಳಿನಲ್ಲಿ. ಓಕೆ, ಅಮ್ಮ ನಿನ್ನ ತೋಳಿನಲ್ಲಿ ಉತ್ತರ ಕರೆಕ್ಟ್ ಆಗಿದೆ. ಸೊ 2ಕ್ಕೆ 2 ಸರಿಯಾದ ಗೆಸ್ ಮಾಡಿ 40 ಅಂಕವನ್ನ ಗಳಿಸಿದ್ದಾರೆ. ನೋಡೋಣ, ಇದಕ್ಕೆ ಹೇಳ್ಬಿಟ್ರೆ 3ಕ್ಕೆ 3 ಕರೆಕ್ಟ್ ಆಗುತ್ತೆ. ಲಾಸ್ಟ್ 3 ಏನು 3ನೇ ಗೆಸ್ ಕರೆಕ್ಟ್ ಆಗಿ ಮಾಡ್ತಾರಾ, ಇವ್ರು ಹೇಗೆ ಆಕ್ಟ್ ಮಾಡ್ತಾರೆ ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ವರ್ಡ್. ಮೊದಲನೇ ವರ್ಡ್, ಎರಡನೇ ವರ್ಡ್. ರಾಕ್ಷಸ, ಸಿಂಹ, ಹುಲಿ. ಹಾಂ, ಮೊದಲನೇ ಹಾಲಿನ ಮೇವು, ಗಜಕೇಸರಿ, ಹುಲಿ, ಪ್ರಪಂಚ, ಟೈಗರ್, ಇಂಗ್ಲೀಷ್, ಪೂಜಾ, ನೀನು, ಗೆಸ್ ಮಾಡಿ. ನಾನು, ಹುಲಿ, ಓಕೆ, ಹುಲಿ ಹಾಲಿನ ಮೇವು. ಮುಕ್ತಾಯ ಆಗಿದೆ. ನಿಮ್ಮ ಮೊದಲನೇ ಸುಳಿವು ಟೈಗರ್ ಪ್ರಭಾಕರ್ ಈ ಚಿತ್ರದ ನಿರ್ದೇಶಕ. ಗೆಸ್ ಮಾಡಿ. ಓಕೆ, ನಿಮ್ಮ ಎರಡನೇ ಸುಳಿವು ಟೈಗರ್ ಪ್ರಭಾಕರ್ ಈ ಚಿತ್ರದ ನಾಯಕ ಕೂಡ. ಓಕೆ, ಗೆಸ್ ಮಾಡಕ್ಕಾಗ್ಲಿಲ್ಲ. ಸರಿಯಾದ ಉತ್ತರ ನೋಡೋಣ ಈಗ. ಮೈಸೂರು ಹುಲಿ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ತೋರಿಸಿದ್ರು. ಅವರು ಕೂಡ ಟ್ರೈ ಮಾಡ್ತಾ ಇದ್ರು, ಆದ್ರೆ ಏನ್ ಹೇಳೋದು ಗೊತ್ತಾಗ್ತಿಲ್ಲ. ಅವರು ದಸರಾ ಎಲ್ಲ ತೋರಿಸ್ತಾ ಇದ್ರು, ಮೈಸೂರು ದಸರಾ ಅನ್ನೋ ಕಾರಣಕ್ಕೆ ಆನೆ ತರದೆಲ್ಲ ತೋರ್ಸಕ್ ಹೊರಡಿದ್ರು. ಬಟ್ ಪರವಾಗಿಲ್ಲ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು ಈ ಸುತ್ತಿನಲ್ಲಿ 40 ಅಂಕವನ್ನ ಗಳಿಸಿದ್ದಾರೆ ವೈನಿಧಿ ಕುಟುಂಬ ಸದಸ್ಯರು. ಓಕೆ, ಈಗ ಧ್ರುವತಾರೆ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದಾರೆ. ಮೇಡಮೇ ಬರ್ತಾ ಇದ್ದಾರೆ. ಮೇಡಮ್ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಅಕ್ಷರ, 2 ವರ್ಡ್. ಮ್ಯೂಸಿಕ್, ಸಂಗೀತ, ನದಿ, ಎರಡು ಅಕ್ಷರ, 2 ಪದ. ಬೇರೆ ತರ ತೋರಿಸೋದಕ್ಕೂ ಟ್ರೈ ಮಾಡಿ.
ಸಿನಿಮಾ ಹೆಸರು ಥಿಯೇಟರ್ ದೂರದರ್ಶನ್. ಓಕೆ, ಸಮಯ ಮುಕ್ತಾಯವಾಗಿದೆ. ಸಿನಿಮಾ ನೋಡೋ ಮಾಡೋದು. ಸಮಯ ಮುಕ್ತಾಯ ಆಗಿದೆ, ಆದರೆ ನಾನು ನಿಮಗೆ ಸುಳಿವನ್ನ ಕೊಡ್ತಾ ಇದ್ದೀನಿ. ಮೊದಲನೇ ಸುಳಿವು NT ಜಯರಾಮ ರೆಡ್ಡಿ ಈ ಚಿತ್ರದ ನಿರ್ದೇಶಕರು. ಎರಡನೇ ಸುಳಿವು ರಾಜೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಚಿತ್ರ ಇದು. ರಾಜೇಶ್ ಪ್ರಮುಖ ಪಾತ್ರ. ಓಕೆ, ಈಗ ಸರಿಯಾದ ಉತ್ತರನ ನೋಡೋಣ. ಚದುರಿದ ಚಿತ್ರಗಳು. ಚದುರಿದ ಚಿತ್ರಗಳು ಸರಿಯಾದ ಉತ್ತರ. ಓಕೆ, ಈಗ ಎರಡನೇದನ್ನ ಹೇಗೆ ತೋರಿಸ್ತಾರೆ, ಹೇಗೆ ಗೆಸ್ ಮಾಡ್ತಾರೆ ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗಿದೆ. ಜಿಂಕೆ ಎಷ್ಟು ಅಕ್ಷರ? ಎರಡು ಪದ. ಜಿಂಕೆ ಫಸ್ಟ್, ಮೊದಲನೇ ಪದ ಜಿಂಕೆ, ಎರಡನೇ ಪದ ಜಿಂಕೆ, ಬಂಗಾರದ ಜಿಂಕೆ. ಹೀಗೆ ಟ್ರೈ ಮಾಡಿ. ಹುಲಿ. ಎಂತೆಂಥ ಜಿಂಕೆ ಇದೆ ಗೆಸ್ ಮಾಡಿ. ಯಾವ ಜಿಂಕೆ ಅದು? ಬಣ್ಣದ ಜಿಂಕೆ. ಬಣ್ಣದ ಜಿಂಕೆ. ಬಣ್ಣದ ಜಿಂಕೆ. ಇಲ್ಲ, ಜಿಂಕೆ, ಬಂಗಾರದ ಜಿಂಕೆ. ಇನ್ನೊಂದ್ಸತಿ ಹೊಳೆಯೋ ಜಿಂಕೆ. ಚಿನ್ನದ ಜಿಂಕೆ. ಓಕೆ, ಸುವರ್ಣ ಜಿಂಕೆ. ಸಮಯ ಮುಕ್ತಾಯವಾಗಿದೆ. ಈಗ ಸುಳಿವನ್ನ ನೋಡುವಂತಹ ಸಮಯ. GK ಪುರುಷೋತ್ತಮ್ ಈ ಚಿತ್ರದ ನಿರ್ದೇಶಕರು. ನಿಮ್ಮ ಎರಡನೇ ಸುಳಿವು ಶೋಭರಾಜ್ ನಟನೆಯ ಸಿನಿಮಾ ಇದು. ಕಾಡಿನ ಜಿಂಕೆ ಅಲ್ಲ. ಏನೋ ಒಂದು ಜಿಂಕೆ ಇತ್ತು, ಬಟ್ ಹೇಳಕ್ ಆಗ್ಲಿಲ್ಲ. ಸರಿಯಾದ ಉತ್ತರ ನೋಡೋಣ ಈಗ. ಮಾಯಾ ಜಿಂಕೆ. ಇದು ಸ್ವಲ್ಪ ಈಸಿ ಇದೆ, ಗೆಸ್ ಮಾಡ್ಬೋದು. 3 ಅಕ್ಷರ. 3 ಮಾಂಗಲ್ಯ. ಮದುವೆ ಮಾಡಿ ನೋಡು. ಮಾಂಗಲ್ಯ ತಂತು ಮಾಂಗಲ್ಯ ತಂತು ನಾನೇನ. ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ ಅವರು. ಮದುವೆ ಮಾಡೋ ತಮಾಷೆ ನೋಡು. ಬಾರೆ ಬಾರೆ ಮದುವೆ. ಮದುವೆ. ಮದುವೆ ಮಾಡು ತಮಾಷೆ ನೋಡು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ. ಮೂರು ಪದ. ಮದುವೆ, ಆಮೇಲೆ ಹನಿಮೂನ್. ಅವ್ರು ಇನ್ನೂ ಮದ್ವೆಲೇ ಇದ್ದಾರೆ ಏನಿ ಸರ್. ಓಕೆ, ಈಗ ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಶಿವರಾಜ್ ಕುಮಾರ್ ನಾಯಕನಾಗಿ ನಟಿಸಿರುವಂತಹ ಚಿತ್ರ ಇದು. ನಿಮ್ಮ ಎರಡನೇ ಸುಳಿವು ಶಿಲ್ಪಾ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಜನ್ಮದ ಜೋಡಿ. ಶಿಲ್ಪ. ಓಕೆ, ನಾನೊಂದ್ಸಲ ಟ್ರೈ ಮಾಡ್ತೀನಿ, ಹೇಳ್ತಾರೆ ನೋಡೋಣ ಅಂತ. ಮದುವೆ. ಮದುವೆ ಮಮತೆ ಕರೆಯೋಲೆ. ಬನ್ನಿ 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 ಮದುವೆ. ಹೇಳಿ. ಬನ್ನಿ. ಹೌದು. ಮದುವೆ ಆಗೋಣಪ್ಪ. ಓಕೆ ಮ್ಯಾಮ್, ಚೆನ್ನಾಗಿ ಟ್ರೈ ಮಾಡಿದ್ರಿ. ಈ ಸುತ್ತಿನಲ್ಲಿ ಧ್ರುವತಾರೆ ಕುಟುಂಬ 3ರಲ್ಲಿ 3ಕ್ಕೂ ಕೂಡ ಸರಿಯಾಗಿ ಗೆಸ್ ಮಾಡೋಕ್ಕಾಗಿಲ್ಲ, ಅಂಕವನ್ನ ಕಳ್ಕೊಂಡಿದ್ದಾರೆ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಟ್ರೈ ಮಾಡಿದ್ದಾರೆ ಮೇಡಮ್. ಓಕೆ, ಮುಂದಕ್ಕೆ ಹೋಗ್ಬಿಡೋಣ. ಈಗ ಆಚಾರ್ ಕುಟುಂಬ ರೆಡಿ ಇದ್ದೀರಲ್ಲ? ಯಾರು ಬರ್ತಾ ಇದ್ದಾರೆ? ಓಕೆ, ಈಗ ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟಕ್ಷರ? ಒಂದೇ ಪದ, ಒಂದೇ ವರ್ಡು, ಎರಡು ಪದ. ಒಂದು ಪದ, ಎರಡು ಅಕ್ಷರ. ದೇವಿ 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 ಮಹಾತ್ಮ. ತಪಸ್ಸು. ವರ 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 ವರ. ಶಾಪ, ಅಪೋಸಿಟ್ ಅಪೋಸಿಟ್. ಶಾಪ. ಶಾಪ. ಎಸ್, ಸ್ವಲ್ಪ ಹಿಂಗೆ ಗಟ್ಟಿಯಾಗಿ ತೋರಿಸಿ ಶಾಪ ಅಂದಾಗ. ಬಟ್ ಏನೇ ಗೆಸ್ ಮಾಡಿದ್ರು ಸರಿಯಾದ ಉತ್ತರ ಶಾಪ, ಸರಿಯಾದ ಉತ್ತರ.
ಓಕೆ, ಇವಾಗ ನಿಮ್ಮ ಸಮಯ ಈಗ ಶುರುವಾಗಿದೆ. 4 ಅಕ್ಷರ. ಅಕ್ಷರ. ಹಾಂ. ನದಿ ನದಿ ನೀರು ನೀರು ನದಿ ನೀರು ಹೊಳೆ ಸರೋವರ. ಸರೋವರ ಸರೋವರ ಸರೋವರ. Right answer. ಹಾಂ ಮುಗಿತಾ ನಾವು ಹುಡುಕಾಡ್ತಾ ಇದ್ದೀವಿ. 2ಕ್ಕೆ 2 ಸರಿಯಾಗಿ ಗೆಸ್ ಮಾಡಿ 40 ಅಂಕನ ಗಳಿಸಿದ್ದಾರೆ. ಇದಂತೂ ಬಹಳ ಅದ್ಭುತವಾಗಿದೆ. ನೋಡೋಣ 3ನೇದು ಹೆಂಗೆ ಗೆಸ್ ಮಾಡ್ತಾರೆ ಅಂತ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡು ಪದ. ಹಾಂ. ಮೊದಲನೇದು. ಎರಡನೇದು ಉಪೇಂದ್ರ. ಉಪೇಂದ್ರ ಉಪೇಂದ್ರ ಫಿಲಮ್ಮ ಎಷ್ಟು? 2 ಅಕ್ಷರ. 2 ಅಕ್ಷರದ. ಎರಡನೇ ಅಕ್ಷರ ಏನು? ಎರಡನೇ ಉಪೇಂದ್ರ. ಉಪೇಂದ್ರನ ಫಿಲ್ಮಾ? ಏ ಏ ಉಪೇಂದ್ರ ಮತ್ತೆ ಹುಟ್ಟಿ ಬಂದ. ರಕ್ತ ಕಣ್ಣೀರು. ರಕ್ತ ಕಣ್ಣೀರು. ಅಕ್ಷರ ಅಷ್ಟೇ. ಫಸ್ಟ್ನೇದು ಹೇಳಿ. ಎರಡನೇದು ಉಪೇಂದ್ರ. ಎರಡನೇದು. ಚಿತ್ರ ಸಿನಿಮಾ, ಉಪೇಂದ್ರ ಸಿನಿಮಾ. ಏ ಒಂದೇದು ಏನು? ಒಂದೇದೇನು? ಹಾಂ. ಒಂದೇ ತೋರಿಸ್ಬಿಡಿ. ಅವ್ರು ಆಗಲೇ ಹೇಳಿದ್ರಲ್ಲ. ಹೇಳಿ. ಅವ್ರು ಅವಾಗಲೇ ಹೇಳಿದ್ರಾ ಅವರು? ತಂಗಿ ತಂಗಿ ತಾಯಿಗೆ ತಕ್ಕ ಮಗ. ತಂಗಿನ. ಓಕೆ, ನಿಮ್ಮ ಸಮಯ ಮುಕ್ತಾಯವಾಗಿದೆ. Okay, ಅನಂತ್ನಾಗ್ ಮತ್ತು ಖುಷ್ಬು ಕಾಂಬಿನೇಷನ್ ನ ಸಿನಿಮಾ ಇದು. ನಾಗರ. ಆಂಟಿ ಆಂಟಿ ಆಂಟಿ. ಓಕೆ, ಗೆಸ್ ಮಾಡ್ತಾ ಇದ್ದಾರೆ. ಯಾವುದು ಆಂಟಿ? ಕರೆಕ್ಟಾ? ಆಂಟಿ ಪ್ರೀತಿ. ಆಂಟಿ ಪ್ರೀತ್ಸೆ. ಕರೆಕ್ಟ್. ಓಕೆ, ಬಹಳ ಮಜವಾಗಿತ್ತು. ಬಟ್ ಒಂದು ಸುಳಿವನ್ನ ತಗೊಂಡು ಹೇಳಿದ್ದಾರೆ. ಅದರ ಉತ್ತರ ಸರಿಯಾಗಿದೆ, ಆಂಟಿ ಪ್ರೀತ್ಸೆ. ಓಕೆ, 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟರು. ಬಟ್ ಇಲ್ಲಿ ಸುಳಿವು ತಗೊಂಡಿರೋದ್ರಿಂದ 5 ಅಂಕ ಮಾತ್ರ ಕಟ್ ಆಗುತ್ತೆ. ಈ ಸುತ್ತಿನಲ್ಲಿ ನಿಮಗೆ ಸಿಕ್ಕಿರುವಂತಹ ಅಂಕ 55. ಓಕೆ, ಚೆನ್ನಾಗಿ ಜೋಡಿಸಿದ್ರಿ. ಓಕೆ, ಈಗ ನಟ ಭಯಂಕರ ಸುತ್ತನಾಡೋದಕ್ಕೆ ಸಿರಿಚಂದನ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ನಿಮ್ಮ ಸಮಯ ಈಗ ಶುರುವಾಗಿದೆ. ಏ, ಒಂದು ಪದ ಏನು ಹೇಳಂಗಿಲ್ಲ. ಮಾಡಿ. ಕಾಡು, ಸಿಂಹ, ಬೇರೆ ಥರ ತೋರಿಸಿ. ಎಲ್ಲ ಬಾಯಲ್ಲಿ ಹೇಳೋಗಿಲ್ಲ. ಬೇರೆ ಥರ ಟ್ರೈ ಮಾಡಿ. ಅವ್ರು ನನ್ನ ನೋಡ್ತಾರೆ, ಅಲ್ಲಿ ನೋಡ್ತಾರೆ, ಪರವಾಗಿಲ್ಲ ತೋರಿಸಿ. ಬಾಯಿ ಮಾತ್ರ ಓಪನ್ ಮಾಡಿಬಿಡಿ ಅಷ್ಟೇ. ಭಯಂಕರ ಏನು ಗೊತ್ತಾಗ್ತಿಲ್ಲ. ಆನಿಮಲ್. ಓಕೆ ಯಾವ ಥರ? ಓಕೆ, ಈಗ ಸಮಯ ಮುಕ್ತಾಯ ಆಗಿದೆ. ನಿಮ್ಮ ಮೊದಲ ಸುಳಿವು ಎಸ್ ಮಹೇಂದರ್, ಈ ಚಿತ್ರದ ನಿರ್ದೇಶಕ. ಟ್ರೈ ಮಾಡ್ತಾ ಇರಿ. ನಿಮ್ಮ 2ನೇ ಸುಳಿವು ದಾಮಿನಿ, ಈ ಚಿತ್ರದ ನಾಯಕಿ. ಗೊತ್ತಾಗ್ಲಿಲ್ವಾ? ಬೇರೆ ಯಾರಾದ್ರೂ ಗೆಸ್ ಮಾಡಿದ್ರಾ? ಇಲ್ಲ ಅಲ್ಲ, ಯಾರಿಗೂ ಗೆಸ್ ಮಾಡಕ್ ಆಗ್ತಿಲ್ಲ, ಅಷ್ಟು ಕಷ್ಟ ಕೊಟ್ಟಿದ್ದೀರಾ. ಓಕೆ, ನಿಮ್ಮ ಸರಿಯಾದ ಉತ್ತರ ಈ ರೀತಿಯಾಗಿದೆ, ಅಸುರ. ಓಕೆ, ಯಾರು ಕೂಡ ಗೆಸ್ ಮಾಡೋಕ್ಕೂ ಕೂಡ ಆಗಿಲ್ಲ. ನೋಡೋಣ, ಟ್ರೈ ಮಾಡಿ ಬೇರೆ ಬೇರೆ ಥರ ತೋರಿಸೋದಕ್ಕೆ ಎಲ್ಲ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮೂವಿ ಓಕೆ. ಮನೆ. 2ನೇದು ಮನೆ. ಓಕೆ ಓಕೆ. ದೋಸೆ. ಎಲ್ಲರ ಮನೆ ದೋಸ್ತು. ಓಕೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ನೀರು. ಕುಡಿಯೋದು. ಸಾರಾಯಿ. ಇವರು ಮಗುನು ಹಾಲು ಹಾಲು. ನೀವು ಮಗು ಅಂತೆಲ್ಲ ಹೇಳ ಹಾಗೆ ಇಲ್ಲ, ಬಾಯ್ ಓಪನ್ ಮಾಡಿ. 2ನೇ ವರ್ಡ್. ಫಸ್ಟ್ ವರ್ಡ್. ಹಾಂ, ಹಾಲು ಕುಡಿಯೋದು. ಹಾಡು. ಓಕೆ ಓಕೆ ಓಕೆ. ಎರಡನೇ ವರ್ಡ್.
ಮಿಕ್ಸ್ ಮಾಡಿ ಕುಡಿಯೋದು. ಇವಾಗ ಬರೀ ಮಿಕ್ಸ್ ಸಾರ ಇದೆ. ಲಾಲ್ ಇರೋದು ಲಾಲಿ ಹಾಡು. ಗೆಸ್ ಮಾಡಿ. ಮಗು 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 ಹಾಲು ಕುಡಿಯಿತು. ಮಗು ಹಾಲು ಹಾಲುಂಡದವರ. ಮಗು Okay, ನಿಮ್ಮ ಸಮಯ ಮುಗ್ದಿದೆ. ಈಗ ನಾನು ಸುಳಿವನ್ನ ಕೊಡ್ತಾ ಇದ್ದೀನಿ. ಮೊದಲನೇ ಸುಳಿವು ದೇವರಾಜ್, ಶಶಿಕುಮಾರ್ ಮತ್ತು ಜಗ್ಗೇಶ್ ನಟನೆಯ ಸಿನಿಮಾ ಇದು. ನಿಮ್ಮ ಎರಡನೇ ಸುಳಿವು ಯೋಗೇಶ್ ಹುಣಸೂರು ಈ ಚಿತ್ರದ ನಿರ್ದೇಶಕ. ಮಗು ಹಾಲು ಮಗು ಹಾಲು ಗೆಸ್ ಮಾಡಿ. ನಾನೊಂದ್ಸಲ ಟ್ರೈ ಮಾಡ್ತೀನಿ. ಮಿಕ್ಸ್ ಏನೋ ಹಾಕ್ತಿರೋದು. ಓಕೆ, ಏನು ಹಾಕೋದು? ಏನೋ ಹಾಕ್ತಿರೋದು ಅಷ್ಟೇ, ಬಟ್ ಏನಂತ ಗೊತ್ತಾಗ್ತದೆ. ಹಾಲು ಹಾಕ್ತಿರೋದು, ಹಾಲು ಹಾಕೋದು. ಅಯ್ಯೋ ಬಿಡಿ ಹೋಗ್ಲಿ. ಹಾಲು ಸಕ್ಕರೆ. ಸ್ವಲ್ಪ ಹತ್ತಿರದಲ್ಲೇ ಇದ್ರಿ. ಓಕೆ, 3ರಲ್ಲಿ 1 ಸರಿಯಾಗಿ ಗೆಸ್ ಮಾಡಿದ್ದಾರೆ. 20 ಅಂಕವನ್ನ ಗಳಿಸಿದ್ದಾರೆ. ವೆಲ್ ಟ್ರೈಡ್ ಆಕ್ಚುಲಿ. ಓಕೆ, ಈಗ 4 ಸುತ್ತುಗಳು ಕೂಡ ಮುಕ್ತಾಯ ಆಗಿದೆ. ಯಾವ್ಯಾವ ಕುಟುಂಬಗಳು ಎಷ್ಟೆಷ್ಟು ಅಂಕನ ಗಳಿಸಿದ್ದಾರೆ ನೋಡೋಣ. ಮೊದಲಿಗೆ ನಮ್ಮ ವೈನಿಧಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕ 140. ನಮ್ಮ ಧ್ರುವ ತಾರೆ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು ಎಷ್ಟು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, 160. ಓಕೆ, ನಮ್ಮ 3ನೇ ಕುಟುಂಬ ಆಚಾರ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 195. ಓಕೆ, ನಮ್ಮ 4ನೇ ಕುಟುಂಬ ಸಿರಿಚಂದನ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 140. ಎಲ್ಲ ಅಂಕಗಳನ್ನ ನೋಡಿದ್ವಿ. ಈ ಒಂದು ಆಟದಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ನಮ್ಮ ಆಚಾರ್ ಕುಟುಂಬ. ಇದು ಧ್ರುವ ತಾರೆ ಕುಟುಂಬ 2ನೇ ಸ್ಥಾನದಲ್ಲಿದ್ದಾರೆ. ಕಂಗ್ರ್ಯಾಚುಲೇಷನ್. ಇನ್ನು ನಮ್ಮ ವೈನಿಧಿ ಕುಟುಂಬ ಹಾಗೇನೆ ಸಿರಿಚಂದನ ಕುಟುಂಬ 3ನೇ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್. ಇಲ್ಲಿ ಆಟ ಆಡುವಂತಹ ಕುಟುಂಬಗಳಿಗೆ ಅಥವಾ ಸ್ಪರ್ಧಿಗಳಿಗೆ ವೀರಲೋಕ ಬುಕ್ ಹೌಸ್ ಅವರು ಪುಸ್ತಕಗಳನ್ನು ಬಹುಮಾನವಾಗಿ ಕೊಟ್ಟಿದ್ದಾರೆ. ನಾನು ಆ ಕುಟುಂಬ ಸದಸ್ಯರಿಗೆ ತಲುಪಿಸ್ತೀನಿ. ವೀರಲೋಕ ಬುಕ್ ಹೌಸ್ ಕಡೆಯಿಂದ ನಿಮಗೆ ಪುಸ್ತಕವನ್ನು ಎಲ್ಲ ಆಟನ ಆಯಿತು. ಎಲ್ರಿಗೂ ಕೂಡ ಪುಸ್ತಕವನ್ನು ನೀಡಲಾಯಿತು. ಈಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಅಂದರೆ ಕಾರ್ಯಕ್ರಮನ ಮುಗಿಸುವಂಥ ಸಮಯ. ಈ 4 ಕುಟುಂಬಗಳನ್ನು ಭೇಟಿಯಾಗಿ ಬಹಳನೇ ಖುಷಿ ಆಯಿತು. ಎಲ್ಲರೂ ಕೂಡ ಬಹಳ ಇನ್ವಾಲ್ವ್ ಆಗಿ ಆಟ ಆಡಿದ್ರಿ. ಕೆಲವು ತಪ್ಪ ಆನ್ಸರ್ಗಳನ್ನ ಹೇಳಿರಬಹುದು, ಆದರೆ ಅಷ್ಟೇ ಮಜಾ ಅಂತೂ ಇತ್ತು ಈ ಕಾರ್ಯಕ್ರಮದಲ್ಲಿ. ನೀವೆಲ್ರಿಗೂ ಕೂಡ ಸಿನಿ ಕ್ವಿಜ್ನಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಸೊ ನಮ್ಮ ಚಂದನ ವೀಕ್ಷಕರೆಲ್ಲರೂ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ನೋಡಿ ತುಂಬಾ ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.